ಕನಕದಾಸರಿಗೆ ಜೈ ಬಲೋ 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 ಕನಕದಾಸರಿಗೆ ಕನಕದಾಸರ ಪಾದಾರವಿಂದಗಳು ಒಂದ್ಸಾರಿ ಗೋವಿಂದೋ ಸ್ವಾಮಿ ಪಾದ ಒಂದ್ಸಾರಿ ಗೋವಿಂದೋ ಆಂಜನೇಯ ವರದ ಗೋವಿಂದೋ ಜೈ ನಮಸ್ ಪಾರ್ವತಿ ಪತೆ ಪಾದಕ್ಕೆ ನಮಸ್ಕರಿಸುತ್ತಾ 537ನೇ ಕನಕ ಜಯಂತಿಯನ್ನು ತುಂಬ ಪ್ರೀತಿಯಿಂದ ತುಂಬ ಒಳ್ಳೆ ಮನಸ್ಸಿಂದ ಸರಳವಾಗಿ ವಿರಳವಾಗಿ ನಾವೇನು ನಿಮ್ಮ ತಾಲೂಕಲ್ಲಿ ಆಚರಣೆ ಮಾಡ್ತಿದ್ವಿ. ಈ ಆಚರಣೆ ಬಂದಿರತಕ್ಕಂಥ ಎಲ್ಲ ನನ್ನ ಹಾಲು ಮತಸ್ಥರಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಮುಖ್ಯ ಆಗಮಿಸಿರ್ತಕ್ಕಂಥ ನಮ್ಮ ಗ್ರೇಡ್ 2 ತಹಸೀಲ್ದಾರ್ ಆಗಿರ್ತಕ್ಕಂಥ ಮುನೇಂಟಪ್ಪವರು, ಡಾಕ್ಟರ್ ಸರ್ವೇಶ್ ಅವರು, ಅಧ್ಯಕ್ಷರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸರ್ ಅವರು, ನಮ್ಮ ಗೊಲ್ಲಳ್ಳಿ ಜಗದೀಶ್ ಅವರು, ವೆಂಕಟೇಶಣ್ಣವರು, ನಮ್ಮ ರಕ್ತರೆಡ್ಡಿ ಸರ್ ಅವರು, ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಪೊಲೀಸರ್ ಅವರು, ಕನ್ನಡ ಸತಿಯವರು, ಮಾಧ್ಯಮ ಮಿತ್ರರು, ಪತ್ರಕರ್ತ ಬಾಂಧವರು ಎಲ್ಲ ನಾವೇನು ಸರಳವಾಗಿ ವಿರಳವಾಗಿ ಈ ಜಯಂತಿನ ಆಚರಣೆ ಮಾಡ್ತಿದ್ವಿ. ಬಹುಶಃ ನಾನು ಫಸ್ಟ್ ಟೈಮು ನಾನು ಎಲ್ಲ ಕಡೆ ಗೈಡೆನ್ಸ್ ಕೊಟ್ಬಿಡ್ತಾ ಇದ್ದೆ, ನೋಟಿಸ್ ಮಾಡಿ ತಾಲೂಕು ಆಫೀಸ್ನಲ್ಲಿ ಚೆನ್ನಾಗಿ ಹಬ್ಬವನ್ನು ಮಾಡಿ ಅಂತ ಹೇಳ್ತಿದ್ದೆ. ಯಾಕೋ ಈ ಒಂದು ಜಯಂತಿಗೆ ತಾವುಗಳೆಲ್ಲ ಏನು ಮನವಿ ಕೊಟ್ಟಿದ್ದಾದಮೇಲೆ ಫೆಬ್ರವರಿ ತಿಂಗಳಲ್ಲಿ ಅದ್ದೂರಿ ಮಾಡೋಣ ಸರ್, ಇದೊಂದು ವಿರಳವಾಗಿ ಮಾಡಿಕೊಡಿ ಅಂತಂದಾಗ ಖಂಡಿತವಾಗಿ ನಾನು ಒಪ್ಕೊಂಡೆ ವಿರಳವಾಗಿ ಮಾಡೋಣ. ಯಾಕಂದರೆ ಕೆಲವರು ಒಪ್ಪೋದಿಲ್ಲ, ವಿರಳವಾಗಿ ಮಾಡೋದಕ್ಕೂ ಕಂಡುಹಿಡಿತಾರೆ, ಏನಾದರೂ ಎಷ್ಟು ಸರಳವಾಗಿ ಮಾಡಿದ್ರೂ ನಮ್ಮದೇ ತಪ್ಪು ಕಂಡುಹಿಡ್ತಾರೆ. ಟೀಸ್ ಇರಲಿಲ್ಲ, ಬಿಸ್ಕೆಟ್ಸ್ ಇರಲಿಲ್ಲ, ಅದೇನೇನು ಇದೆಯಲ್ಲ ಅಂತ. ನೀವೇ ಬಂದು ಕೂತು ನೀವೇ ಇನ್ವೈಟ್ ಮಾಡಿ ಇವತ್ತು ಮಹತ್ವದ ಒಂದು ಈ ಭಗವಂತನ ಒಂದು ಕೃಪೆಗೆ ಪಾತ್ರರಾಗಿದ್ದೀವಿ. ನಾನು ಚಿಲ್ರುಡಿ ಅಂತ ಹೇಳ್ಬೋದು. ತಾವುಗಳು ಏನೇನು ಅನ್ಕೊಂಡಿದ್ದೀರಿ ಖಂಡಿತವಾಗ್ಲೂ ಎಲ್ಲ ನೆರವೇರ್ತದೆ. ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಕಳಿಸಿದ್ದೀನಿ, ಅಲ್ಲಿಂದ ಕೊಟೇಶನ್ ಕಳಿಸಿದ್ದಾರೆ, ಕೊಟೇಶನ್ ತೆಗೆಸ್ಕೊಂಡಿದ್ದಾರೆ. ಈಗಾಗಲೇ ಒಂದು ಫೈನಾನ್ಸ್ ಹಂತದಲ್ಲಿದೆ. ರಾತ್ರಿ ಮಾತಾಡಿದೆ ಫೈನಾನ್ಸ್ ಸೆಕ್ರೆಟರಿನ, ಅವರು ಫೋಟೋಸ್ ಕಳಿಸಿ ಅಂತಂದರು.
ಎಷ್ಟಾಗಿದೆ ಫೋಟೋಸ್ ಕಳಿಸಿದ್ದೀನಿ. ಈಗಾಗಲೇ ಕೋಳಿಗೆ ನಾನು ಫೋನ್ ಮಾಡಿ ಹೇಳಿದ್ದೀನಿ, ಫೋಟೋಸ್ ತೆಗೆದ್ಬಿಟ್ಟು ಪ್ರಿಂಟ್ ಮಾಡಿ ನಾನು ಕಳಿಸು ಅಂತ ಹೇಳಿದ್ದೀನಿ. ಯಾರಿಗೆ ಜನರು ಹಾಕ್ಬೇಕಂತ ಕೂಡ ಹೇಳಿ, ನಿಮ್ಮಿ ಕೇಂದ್ರಕ್ಕೆ ಹಾಕ್ಕೊಡಿ ಅಂತ ಕೂಡ ಹೇಳಿದ್ದೀನಿ. ಈಗಾಗಲೇ ಮನವಿಯನ್ನು ನೀವು ಕೊಟ್ಟಿದ್ದೀರಿ ಬೋರ್ವೆಲ್ ಬೇಕು ಅಂತ. ಈಗಾಗಲೇ ಮುನ್ಸಿಪಾಲಿಟಿಗೆ ಗೈಡೆನ್ಸ್ ಕೊಟ್ಟು ನಾನು ಬೋರ್ವೆಲ್ ಮತ್ತು ಖಾತೆನ ಮಾಡಿಕೊಡ್ಲಿಕ್ಕೆ ನಾಳೆನ ಆದೇಶ ಹೊರಡಿಸ್ತೀನಿ. ನಾನು ಯಾವ ಜಾತಿಗಳನ್ನು ಕೂಡ ನಾನು ಕೀಳುವಾಗಿ ನೋಡಿಲ್ಲ. ಎಲ್ಲ ಜಾತಿಗಳಿಗೂ ಪ್ರಾಮುಖ್ಯತೆ ಕೊಟ್ಟು ಅವರ ಜಯಂತಿಯನ್ನು ಅವ್ರ ಮೆಚ್ಚೋ ಥರ ಕೆಲಸವನ್ನು ಮಾಡ್ತಾ ಇದ್ದೀನಿ. ಈ ಕೆಳ ಜಾತಿ, ದೊಡ್ಡ ಜಾತಿ, ಆ ಜಾತಿ ಅಂತ ಯಾರನ್ನೂ ನಾನು ನೋಡಿಲ್ಲ. ಎಲ್ಲ ಜಾತಿಗಳನ್ನು ಪರಿಗಣಿಸಿ ಅವರಿಗೆ ಜಯಂತಿಗಳನ್ನ ಮಾಡಿಕೊಡ್ತಾ ಇದ್ದೀನಿ. ನನಗೂ ತುಂಬ ಸಂತೋಷ ಆಗ್ತದೆ ಜಯಂತಿಗಳಲ್ಲಿ ಭಾಗವಹಿಸಿ ಆ ಮಕ್ಕಳಿಗೆ ಒಂದು ಸನ್ಮಾನ ಮಾಡಿ ಆ ಮಕ್ಕಳ ಪ್ರತಿಭೆಗಳಿಂದ ನಾವು ಆಚೆ ತರ್ತಕ್ಕಂಥ ಕಾರ್ಯಕ್ರಮ ನಾವು ನಮ್ಮ ತಾಲೂಕಲ್ಲಿ ವಿಭಿನ್ನವಾಗಿ ವಿನೂತನವಾಗಿ ಮಾಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ನನಗೆ ತುಂಬ ಸಂತೋಷ ತರ್ತಾ ಇದೆ. ಕೆಲವು ಆದರ್ಶಗಳನ್ನು ನಾನು ಹೇಳಲೇಬೇಕಾಗ್ತದೆ. ಯಾಕಂದರೆ ಕನಕದಾಸ ಜಯಂತಿಯನ್ನು ನಾವು ಬರೀ ಏನೋ ವರ್ಷಕ್ಕೊಂದ್ಸರಿ ಇವತ್ತು ಮಾಡ್ಕೊಂಬಿಟ್ರೆ ಆಗಲ್ಲ. ಬಟ್ ಅವ್ರ ಆದರ್ಶಗಳನ್ನು ಪಾಲಿಸಿದ್ರೆ ಖಂಡಿತವಾಗ್ಲೂ ನಾವು ಕೂಡ ಅದಕ್ಕೆ ಸೀಮಿತ ಆಗ್ತದೆ, ನಾವು ಅದನ್ನು ಪಾಲ್ಗೊಳ್ತೀವಿ. ಕೆಲವು ಆದರ್ಶಗಳನ್ನು ಭಗವಂತನ ಅವರ ಆದರ್ಶ ಬಿಟ್ಟೋಗಿರ್ತ ಆದರ್ಶಗಳನ್ನು ನಾವು ಯಾವತ್ತೂ ನಾವು ಕುರುಬರ ಅಂತ ದೀಪ ಹಾಕ್ಬಿಟ್ಟು ಹೋದ್ರೆ ಆಗಲ್ಲ, ಬೇರೆ ಹಾಕಿದ್ರೆ ಆಗಲ್ಲ. ಅವ್ರ ಆದರ್ಶಗಳನ್ನ ಪಾಲಿಸಿದ್ರೆ ಮಾತ್ರ ನಾವು ಅದನ್ನು ಅನುಗುಣವಾಗಿ ನಾವು ಆಗ್ತೀನಿ. ನನಗೆ ಇವರು ಕೆಲವು ಸಿದ್ಧಾಂತಗಳು ಮತ್ತು ವೇದಾಂತಗಳಲ್ಲಿ ತುಂಬ ಇಷ್ಟವಾಗಿರ್ತಕ್ಕಂಥ ನಾನು ಮತ್ತು ನಾವು ಅನ್ನೋ ಅಹಂಕಾರವನ್ನು ಹೇಳ್ಕೊಟ್ಟಿದ್ದೆ ಕನಕದಾಸರು. ನಾನು ಮತ್ತು ನಾವು ಅದು ಹೇಳ್ಕೊಟ್ಟಿದ್ದೆ ನಮ್ಮ ಕನಕದಾಸರು. ನಾವು ಅಂದರೆ ಎಷ್ಟು ಒಗ್ಗಟ್ಟಿರ್ತಾರೆ, ನಾನು ಎಷ್ಟು ದುರಂಕಾರ ಅಂತ ಹೇಳ್ಕೊಟ್ಟಿದ್ದೆ ಕನಕದಾಸರು. ಬಹುಶಃ ನಿಮ್ಗೆ ಗೊತ್ತಿಲ್ಲ ಕನಕದಾಸ ಹೇಳ್ಕೊಟ್ಟಿದ್ದೆ ಅದಲ್ವಾ. ಯಾಕಂದರೆ ಇಂಥ ಪ್ರತಿಭೆಗಳನ್ನು, ಇಂಥ ಮಹತ್ವದ ವ್ಯಕ್ತಿಗಳನ್ನು ನಾವು ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಆದರ್ಶವಾಗಿ ಪಾಲಿಸಿದ್ರೆ ಖಂಡಿತವಾಗ್ಲೂ ಅದು ನಮ್ಗೆ ಒಳ್ಳೇದಾಗುತ್ತೆ. ಸೊ ಯಾಕಂದರೆ ಇವರ ಒಂದು ಪುಸ್ತಕಗಳನ್ನ ಸುಮಾರು ಓದಿದ್ದೀನಿ. ತುಂಬ ಅದ್ಭುತವಾಗಿರ್ತಕ್ಕಂಥ ಕವಿಗಳು ಕಾದಂಬರಿಗಳು ಓದ್ತಿದ್ರು. ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಎಷ್ಟು ಮೆದ್ಲಿದೆ ಅಂತ. BRM ಗೊತ್ತಿಲ್ಲ ಎಷ್ಟು ಮೆದ್ಲಿದೆ. ನೀವು ಕುಂಡಿದ ಹೋಟೆಲ್ ಅದಲ್ಲ, ಎಷ್ಟು ಮೆದ್ಲಿರ್ಬೋದು ಅಂದಾಜು ನಮ್ಮ ತಲೆಯಲ್ಲಿ ಎಷ್ಟು ಮೆದ್ಲಿರ್ಬೋದು? ನಾನು ಹಂಗೆ ಅನ್ಕೊಂಡಿದ್ದೆ ಒಂದೇ ಅನ್ಕೊಂಡಿದ್ದೆ ಅದಲ್ಲ. ಕಾನ್ಸಿಯಸ್ಸು, ಸಬ್ ಕಾನ್ಸಿಯಸ್ಸು, ಸೂಪರ್ ಕಾನ್ಸಿಯಸ್, ಮೂರು ಮೆದುಳಿದೆ. ಇದು ಆಲ್ವೇಸ್ ನಿಮಗೆ ಒಂದು ನಿಮ್ಮ ಇಡೀ ಎಷ್ಟು ಬರುತ್ತೆ ಮೆದುಳು ಅಷ್ಟು ಬರುತ್ತೆ ನಿಮಗೆ. ನಮ್ಗೆ ಯಾರು ನಿಮ್ಮ ಮುಡಿಯಷ್ಟು ಮೆದುಳು ಇಲ್ಲಿ ಬರ್ತದೆ ನಮಗೆ. ಇದು ನಿಮಗೆ ಪಾಸಿಟಿವ್ ವೈಬ್ರೇಷನ್ ಹೇಳ್ಕೊಡುತ್ತೆ, ಇದು ನಿಮಗೆ ನೆಗೆಟಿವ್ ವೈಬ್ರೇಷನ್ ಹೇಳ್ಕೊಡುತ್ತೆ. ಈ ನೆಗೆಟಿವ್ ವೈಬ್ರೇಷನ್ ಏನಾದರೂ ಇವತ್ತು ಯಾರಾದರೂ ಬಂದ್ಬಿಟ್ಟು ಬಾರ್ಗೆ ಹೋಗೋಣ ಬಾ ಅಂತಂದ್ರೆ ಇದು ಹೇಳುತ್ತೆ ಹೋಗೋಣ ಅಂತ, ಇದು ಬೇಡ ಅಂತೆ. ಇದು ಆಲ್ವೇಸ್ ವಿಲ್ ಪ್ರಮೋಟ್ ದ ನೆಗೆಟಿವ್, ದಿಸ್ ಇಸ್ ಪಾಸಿಟಿವ್. ಇದಕ್ಕೆ ರೆಪ್ಟಲ್ ಲೈಟ್ ಅಂತ ಕರೀತಾರೆ ಆಯ್ತಲ್ವಾ. ಇದು ನಿಮಗೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲಿ ರೋಡ್ ಮೇಲೆ ಬಿದ್ದ ತಕ್ಷಣ ಹೋಗ್ಬಿಡ್ತಾರೆ, ಹಿಂದೆ ಭಾರಿ ಸೂಕ್ಷ್ಮ ಇದು ಹೋಗ್ಬಿಡ್ತಾರೆ. ಇದು 1000ಕ್ಕೆ ಒಬ್ಬರಿಗೆ ಮಾತ್ರ ಬರ್ತದೆ, 1000ಕ್ಕೆ ಮಾತ್ರ ವರ್ಕ್ ಆಗುತ್ತೆ, ನಮಗೆಲ್ಲ ವರ್ಕ್ ಆಗೋದಿಲ್ಲ. ರವೀಂದ್ರ ಗುರುಜಿಗಳಿಗೆ, ಕನಕದಾಸರಿಗೆ ಇವರು ಮೊದಲೇ ಆಗೋದು ನಾಳೆ ಆಗೋದ್ರೆ ಇವತ್ತು ಹೇಳ್ತಾರೆ. ಇದು ಸೂಪರ್ ಕಾನ್ಸಿಯಸ್ ಅಂತ ಕರಿತೀವಿ, ಸೂಪರ್ ಮೈಂಡ್ ಅಂತ ಕರಿತೀವಿ. ಇದರಲ್ಲಿ ಗೆಲ್ಲುವಂಥ ವ್ಯಕ್ತಿಗಳು ಲಕ್ಷದಲ್ಲಿ ಕೋಟಿಗಳಲ್ಲಿ ಒಬ್ಬರು ಮಾತ್ರ ಇರ್ತಾರೆ, ಆ ಮಹಾನ್ ಬಾಬಾ ಒಬ್ಬರು. ಇದರಲ್ಲಿ ನಾಳೆ ಆಗೋದನ್ನ ಇವತ್ತು ತತ್ವದಲ್ಲಿ ಸಿದ್ಧಾಂತದಲ್ಲಿ ಹೇಳ್ತಕ್ಕಂಥ ವ್ಯಕ್ತಿಗಳು ಗೆದ್ದಿರ್ತಾರೆ ಅದಲ್ವಾ. ಇದು ಗೆದ್ದವರು ದೇವರಲ್ಲಿ ಆಗ್ತಾರೆ ಅಂತ ಹೇಳ್ತಾರೆ. ಇದನ್ನ ಗೆಲ್ಲಕ್ಕೆ ಟ್ರೈ ಮಾಡ್ತಾರೆ, ಬಟ್ ಆಗೋದಿಲ್ಲ. ಸ್ವಂತ ವೇದಾಂತಗಳ ಸಿದ್ಧಾಂತ ಬಂದಿರತಕ್ಕಂಥ ಇವತ್ತು ಕನಕದಾಸ ಜಯಂತಿವನ್ನ ಸರಳವಾಗಿ ಉಳ್ಳುವಾಗಿ ನಾವು ಆಚರಣೆ ಮಾಡ್ತಾ ಇದ್ರಿ. ಬಹುಶಃ ನಾವು ಪುಣ್ಯವಂತರು ಅಂತ ಹೇಳ್ಬೋದು. ನಾನು ಏನು ಮಾತು ಕೊಟ್ಟಿದ್ದೀನಿ, ನಾನು ಇಲ್ಲಿ ತನಕ ಯಾವ ಜಾತಿಗೆ ಮಾತು ಕೊಟ್ಟಿನಿ, ಯಾವ ಜಾತಿ ಮಾತು ತಪ್ಪಿಲ್ಲ, ಅಂಥವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬಹುಶಃ ಸರ್ಕಾರ ಅಂತಂದ್ರೆ ನನಗೆ ಆ ಸಪೋರ್ಟ್ ಇಲ್ದಿದ್ರು ಯಾಕಂದ್ರೆ ನನಗೆ ಗೊತ್ತಿದೆ ನನ್ನ ಸಪೋರ್ಟ್ ಇಲ್ಲ ಅಂತ. ಯಾಕಂದ್ರೆ ನಾನು ಬೇರೆ ಪಾರ್ಟಿಯವರು, ಆಡಳಿತ ಪಾಠದಲ್ಲಿ ಇಲ್ಲ. ಬಟ್ ಆದರೆ ಒಂದ್ಸರಿ ಹೋಗೋಬಲ್ಲ 5 ಸರಿ ಹೋದ್ರೆ ಕೂಡ ಕೆಲಸ ನಮಗೆ ಅದು ಫಾಲೋಅಪ್ ಮಾಡಿ ಕೆಲಸ ಮಾಡಿಸ್ತಾ ಇದ್ದೀನಿ. ನಿಮಗೇನು ಮಾತನ್ನ ಕೊಟ್ಟಿದ್ದೀನಿ ಆಲಮತಸ್ಥರಿಗೆ, ಖಂಡಿತವಾಗ್ಲೂ ಅದು ಕಂಪ್ಲೀಟ್ ಮಾಡಿಕೊಟ್ಟು ನಮ್ಮ ಮಕ್ಕಳಿಗೆ ಮುಂದಿನ ದಿವಸಗಳಲ್ಲಿ ಏನು ನಮ್ಮ ವಿವಾಹ ಮಾಡ್ಕೊಬೇಕಾದ್ರೆ ಶುಭ ಸಮಾರಂಭಗಳಿಗೆ ನಮ್ಗೆ ಅನುಕೂಲ ಆಗಲಿ ಅಂತ ಕಂಪ್ಲೀಟ್ ಮಾಡಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ಖಂಡಿತ ಹೋಗೋಣ ಅಂತ ಹೇಳ್ತಾ, ನನಗೆ ಕೂಡ ಸರ್ವೇಶ್ಗೆ ಮತ್ತು ನಮ್ಮ ದಾನಿಂದರಿಗೆ ಫೋನ್ ಮಾಡಿ ಹೇಳಿ ನಾನು ನಾಳೆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೀನಿ. ಎಲ್ರಿಗೂ ಫೋನ್ ಮಾಡಿ ಇಂಟಿಮೇಟ್ ಮಾಡಿ ಎಲ್ಲರೂ ಭಾಗವಹಿಸೋಕೆ ಹೇಳಿ, ನಾವು ವಿರಳವಾಗಿ ಸರಳವಾಗಿ ಮಾಡಿ ಒಂದು ಸಂದೇಶವನ್ನು ನಾವು ಕೊಡೋಣ ಅಂತ ಹೇಳ್ತಾ, ಈ ಆಲಮತಸ್ಥರಲ್ಲಿ ತಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದಿರಿ. ತುಂಬ ಸಂತೋಷ ಆಯಿತು. ಬೇರೆ ಇದರಲ್ಲಿ 3-4 ಗುಂಪುಗಳು ಬರ್ತವೆ, ಬಟ್ ಇಲ್ಲೇ ಒಂದೇ ಗುಂಪಿದೆ, ಅದೇ ಸಂತೋಷ ನನಗೆ. ಇದೇ ಸಂತೋಷ, ಖಂಡಿತವಾಗ್ಲೂ ಇದೇ ನನಗೆ ಸಂತೋಷ ಆಗೋದು. ನಾನು ಎಲೆಕ್ಷನ್ ಬಂದಾಗ ಓಟ್ ಯಾರಿಗಂದ್ರೆ ಹಾಕೊಳ್ಳಿ, ಸೆಕೆಂಡ್ರಿ. ಒಳ್ಳೆ ಕೆಲಸ ಮಾಡಿ ಓಟ್ ಹಾಕ್ತೀವಿ, ಕೆಟ್ಟ ಕೆಲಸ ಮಾಡಿ ಓಟ್ ಹಾಕಿ, ಇಷ್ಟೇ ಸಿದ್ಧಾಂತ, ಬೇರೆ ಏನಿಲ್ಲ ಅದಲ್ವಾ. ಅಲ್ಲಮ್ಮ ಸಹಿತ ಅಷ್ಟೇ, ಒಳ್ಳೆ ಕೆಲಸ ಮಾಡಿ ಇಟ್ಕೊಂಡ್ರೆ ಕೆಟ್ಟ ಕೆಲಸ ಮಾಡಿ ಕಳಿಸ್ತೀವಿ, ಅಷ್ಟೇ ತಗೋದು. ಸೊ ಆಲ್ವೇಸ್ ಒಳ್ಳೆ ಕೆಲಸ ಮಾಡೋಕ್ಕೆ ನಾನು ಶತಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೀತಿ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಎಲ್ಲ ಆಲಮತಸ್ಥರಿಗೆ ಒಂದು ಹೇಳ್ತೀನಿ, ನಾನು ನಿಮ್ಮ ಜೊತೆ ಇದ್ದೀನಿ. ಖಂಡಿತವಾಗ್ಲೂ ಫೆಬ್ರವರಿ ಅಥವಾ ಮಾರ್ಚ್ 1 ತಿಂಗಳು ಎಕ್ಸ್ಟ್ರಾ ಇಟ್ಕೊಳ್ಳೋಣ ಅಲ್ಲ ಗೌಡ್ರೆ.
ಒಂದು ತಿಂಗಳು ಒಂದು ಎಕ್ಸ್ಟ್ರಾ ಇಟ್ಕೊಳ್ಳೋಣ. ಇದು ಏನಾಗುತ್ತೆ, ಈ ವೆಂಕಟೇಶ್ ಗೌಡ್ರು ತಿಳ್ಕೊಂಬಿಟ್ಟು ಫಸ್ಟ್ ಗೌಡ ಅನ್ಕೊಂಬಿಟ್ಟಿದ್ದೆ ನಾನು. ಹೌದಲ್ವ? ಅಲ್ಲ ನಾನು ಸೀರಿಯಸ್ಲಿ ಗೌಡ್ರು ಅನ್ಕೊಂಬಿಟ್ಟಿದ್ದೆ. ಆಯ್ತಲ್ವ? ನನಗೆ seriously ಗೊತ್ತಿಲ್ಲ. ಹಾ. ಈ ನಮ್ಮ ಅಬ್ದುಲ್ ಮಂಜೂರ್ ಚಿಕ್ಕಪ್ಪ ಜಿಂಗ್ರೆಡ್ಡಿ ಫಸ್ಟ್ ರೆಡಿ ಅನ್ಕೊಂಬಿಟ್ಟಿದ್ದೆ. ಆಮೇಲೆ ಒಂದ್ಸಲ ಸಿಕ್ಕಿ ನಾನು ಹೊಡಿತಾ ಇದ್ದೀನಿ, ಏನ್ ಸರ್ ಇಟ್ಲ ಅಟ್ಲ ಸರ್ ನೀವು ಕಾಸು ಕೊತ್ತೂರು ಸರ್ ಮುಂದೆ ಇದು ಡೇಂಜರ್ ಮಾತಾಡೋ ಸುಮ್ಮನಿದ್ಬಿಟ್ಟೆ. ಇದು ಸೇಮ್ ವೆಂಕಟೇಶನ ಪರಿಚಯ ಆದ ವೆಂಕಟೇಶ್ ಗೌಡ್ರು ಅನ್ಕೊಂಡ್ಬಿಟ್ಟಿದ್ದಾನೆ ಮೊಬೈಲಲ್ಲಿ. ಹಂಗೆ ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಪ್ರೀತಿಯಿಂದ ಆಚರಣೆ ಮಾಡಿದ್ವಿ, ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಇವತ್ತು ಬಂದು ಭಾಗವಹಿಸಿದ್ದಕ್ಕೆ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದಿಸ್ತಾ ವರ್ಕು ಸ್ವಲ್ಪ ಫಾಸ್ಟಾಗಿ ಮುಂದುವರ್ಸೋಣ. ನಾಳೆಗೆ ನನಗೆ ಮುನ್ಸಿಪಾಲಿಟಿ ಅವ್ರನ್ನ ಕರೆದು ಬೋರ್ವೆಲ್ಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ, ಖಾತೆಗೆ ಅಪ್ಲೈ ಮಾಡಿ ಅದನ್ನು ಖಾತೆಗೆ ಮಾಡ್ಕೊಡಕ್ಕೆ ಹೇಳ್ತೀನಿ ಅಂತ ಹೇಳಿ ಅವಕಾಶ ಕೊಡೋದಕ್ಕೆ ತಮ್ಮೆಲ್ಲರಿಗೂ ಒಂದಿಸ್ತಾ